ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ. ಟ್ರಂಪು ಇನ್ನು ಕೆಲವೇ ಸಮಯದಲ್ಲಿ ಪ್ರಪಂಚದ ಶ್ರೀಮಂತ ರಾಷ್ಟ್ರವ ಅಧ್ಯಕ್ಷರಾಗಿ ಪ್ರಮಾಣ ಸ್ವೀಕಾರ ಮಾಡಲಿದ್ದಾರೆ. ಅವರು ಆರಿಸಿ ಬಂದಾಗಿನಿಂದಲೇ ಇಡೀ ಪ್ರಪಂಚದಲ್ಲಿ ಹಲವು ವಿದ್ಯಮಾನಗಳು ನಡೆದಿವೆ, ಈಗಲೂ ನಡೀತಾನೇ ಇದೆ. ಒಂದೆಡೆ ಇಸ್ರೇಲ್ ಹಮಾಸ್ ನಡುವೆ ಯುದ್ಧ ವಿರಾಮದ ಘೋಷಣೆಯಾದರೆ, ಇನ್ನೊಂದು ಕಡೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಪತ್ರಿಕೆಗಳ ಮುಖಪುಟದಲ್ಲಿ ಬರುವುದನ್ನು ನಿಲ್ಲಿಸಿಬಿಟ್ಟಿವೆ. ಈ ಕಡೆ ಚೈನಾ ತಲೆಬೇಸಿ ಮಾಡಿಕೊಂಡ್ರೆ, ಆ ಕಡೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆಯನ್ನೇ ಕೊಟ್ಟಾಯಿತು. ಪಾಕಿಸ್ತಾನದವರಿಗೆ ತಮಗೆ ಬರ್ತಾ ಇದ್ದ ಭಿಕ್ಷೆ ನಿಂತು ಹೋಯ್ತಲ್ಲ ಅನ್ನೋ ಚಿಂತೆ ಆದರೆ, ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರದ ಮುಖ್ಯಸ್ಥನಾದ ಮೊಹಮ್ಮದ್ ಯೂನುಸ್ನ ಕುರ್ಚಿ ಆಗಲೇ ಬಿಸಿಯಾಗತೊಡಗಿದೆ. ನೋಡಿ, ಒಬ್ಬ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಏನೆಲ್ಲ ಬದಲಾವಣೆ ಆಗ್ತಾಯಿದೆ. ಹಿಂದಿನ ಸಲ ಅಧ್ಯಕ್ಷರಾದ ಸಮಯದಲ್ಲಿ ಇದೇ ಟ್ರಂಪ್ಗೆ ಹುಚ್ಚ, ಬುದ್ಧಿ ಇಲ್ಲದವನು ಅಂತೆಲ್ಲ ಹೇಳಿದ ಅವರದೇ ಮೀಡಿಯಾ ಅಥವಾ ಪತ್ರಿಕೆಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ, ಹಿಂಡರ್ಬರ್ಗ್ನಂಥ ಸಂಸ್ಥೆಗಳು ತಮ್ಮ ಅಂಗಡಿನೇ ಮುಚ್ಕೊಂಡು ಹೋಗ್ತಾ ಇವೆ. ನೋಡಿ ಎಷ್ಟೊಂದು ಬದಲಾವಣೆ ಪ್ರಪಂಚದಲ್ಲಿ ಆಗ್ತಾ ಇದೆ ಅಂದರೆ. ಹಾಗಾದರೆ ತನ್ನ ದೇಶವೇ ಪ್ರಥಮ ಎನ್ನುವ ಮನೋಭಾವದ ಟ್ರಂಪ್ನಿಂದ ಭಾರತಕ್ಕೆ ಸಮಸ್ಯೆ ಇದೆಯೇ? ಆದರೆ ಯಾವ ರೀತಿ ಸಮಸ್ಯೆ ಆಗಬಹುದು? ಈ ವಿಷಯಕ್ಕೆ ಸ್ವಲ್ಪ ಗಮನ ಹರಿಸಿ ಏನಾಗಬಹುದು, ಟ್ರಂಪ್ ಯಾವ ರೀತಿಯ ನಿರ್ಣಯ ತಗೋಬಹುದು ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡೋಣ. ವೀಕ್ಷಕರೇ, ಮುಂದುವರಿಯುವ ಮೊದಲು ನಿಮ್ಮಲ್ಲೆಲ್ಲ ಒಂದೇ ವಿನಂತಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಬೇರೆಯವರು ಕೇಳೋ ಥರ ಶೇರ್ ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಈ ಕೆಲಸಕ್ಕೆ ಪ್ರೋತ್ಸಾಹಿಸೋಕ್ಕೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಹಲವು ವಿಷಯಗಳಲ್ಲಿ ಭಾರತದ ನಿಲುವು ಅಮೆರಿಕಕ್ಕೆ ಬೇಸರಕ್ಕೆ ಅಥವಾ ಮುನಿಸಿಗೆ ಕಾರಣವಾಗಿದ್ದು ನಿಮಗೆಲ್ಲ ಗೊತ್ತಿದೆ. ಮುಖ್ಯವಾಗಿ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದ ಮೇಲೂ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ. ಇರಾನಿನ ಮೇಲೆ ತೈಲ ಹಾಗೂ ಅನಿಲವನ್ನು ಬೇರೆ ಯಾರಿಗೂ ಮಾರಾಟ ಮಾಡದಂತೆ ನಿರ್ಬಂಧ ಹೊರಿಸಿದರೆ, ಭಾರತ ಅನಿಲ ಖರೀದಿ ಜೊತೆಗೆ ಇರಾನ್ನ ಚಾಬಾರ್ ಬಂದರನ್ನು ಅಭಿವೃದ್ಧಿಪಡಿಸುವ ಕೆಲಸದಲ್ಲಿಯೂ ತೊಡ್ಕೊಂಡಿದೆ. ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿರುವ ಅಫ್ಘಾನಿಸ್ತಾನ ದೂರವಿಡಬೇಕೆಂಬ ಅಮೆರಿಕದ ಇಚ್ಛೆಯ ವಿರುದ್ಧ ಭಾರತ ತಾಲಿಬಾನ್ ಜೊತೆ ಮಾತುಕತೆ ನಡೆಸಿದೆ. ಯುಕ್ರೇನ್ನ ಮೇಲಿನ ರಷ್ಯಾ ದಾಳಿಯನ್ನು ಖಂಡಿಸುವುದನ್ನು ವಿಚಾರದಲ್ಲಿ ಭಾರತ ತನ್ನ ತಟಸ್ಥ ನೀತಿಯನ್ನು ಅನುಸರಿಸಿದೆ. ಶೇಖ್ ಹಸೀನಾ ಸರ್ಕಾರವನ್ನು ಉರುಳಿಸಿ ತನ್ನ ಏಜೆಂಟ್ ಮೊಹಮ್ಮದ್ ಯೂನುಸ್ನನ್ನು ತಂದು ಕೂರಿಸಿದಂಥ ಬಾಂಗ್ಲಾದೇಶದ ಗಡಿಯಲ್ಲಿ ಅರಾಕಾನ್ ಆರ್ಮಿ ದಾಳಿ ನಡೆಸಿ ರೋಹಿಂಗ್ಯಾಗಳನ್ನು ಓಡಿಸ್ತಾ ಇದ್ದರೆ, ಅರಾಕಾನ್ ಆರ್ಮಿ ಜೊತೆ ಭಾರತ ಒಳ್ಳೆಯ ಸಂಬಂಧ ಬೆಳೆಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಚೀನಾವನ್ನು ನಿಯಂತ್ರಿಸಲು ತನ್ನ ಮಿಲಿಟರಿಗೆ ಭಾರತದಲ್ಲಿ ಜಾಗ ಕೊಡಲಿಲ್ಲ ಎಂಬುದು ಅಮೆರಿಕಕ್ಕೆ ಎಲ್ಲಿಲ್ಲದ ಸಿಟ್ಟಿದೆ. ಆದಮೇಲೆ ದಾಳಿ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೂ ಅದನ್ನು ನಿರಾಕರಿಸಿ, ಹೋರಾಡುವುದಾದರೆ ತನ್ನ ಬಲದಿಂದಲೇ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದು ಭಾರತ. ಎಲ್ಲವನ್ನ ಗಮನಿಸಿದರೆ ಅಮೆರಿಕಕ್ಕೆ ಭಾರತದ ಮೇಲೆ ಸಿಟ್ಟಿದೆ ಅಂತಲೇ ಹೇಳಬಹುದು. ಆದರೆ ಹೊಸ ಅಧ್ಯಕ್ಷರಾಗಿ ಬರುತ್ತಿದ್ದ ಡೊನಾಲ್ಡ್ ಟ್ರಂಪ್ ಭಾರತದ ಬಗ್ಗೆ ಯಾವ ರೀತಿ ನಿಲುವು ತಳೆಯಬಹುದು ಅಂದರೆ, ಹಲವು ವಿಷಯಗಳಲ್ಲಿ ಟ್ರಂಪ್ಗೆ ಭಾರತದ ಮೇಲೆ ಗೌರವವಿದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ನೋಡೋದಾದರೆ, ಭಾರತ ಪ್ರಧಾನಿ ನರೇಂದ್ರ ಮೋದಿಯವರಾಗಲಿ, ಅಮೆರಿಕದ ಅಧ್ಯಕ್ಷರಾಗಿರೋ ಟ್ರಂಪ್ ಆಗಲಿ, ಇಬ್ಬರದು ಒಂದೇ ಧ್ಯೇಯ, ಅದು ನಮ್ಮ ರಾಷ್ಟ್ರದ ಹಿತ. ಈ ಮನೋಭಾವದವರು ಯಾವಾಗಲೂ ಒಬ್ಬರನ್ನೊಬ್ಬರು ಗೌರವಿಸ್ತಾರೆ ಹೊರತು ದ್ವೇಷಿಸುವುದಿಲ್ಲ. ಇನ್ನೊಂದು ವಿಷಯವೆಂದರೆ, ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ, ಆದರೆ ಚೀನಾದಂತೆ ಇನ್ನೊಬ್ಬರನ್ನು ಹೊಡೆದು ದೊಡ್ಡವಾಗುವ ಹಂಬಲ ಅಥವಾ ಇಚ್ಛೆ ಇಲ್ಲದಿದ್ದುದು. ಇಂತಹ ಗಂಭೀರ ಪರಿಸ್ಥಿತಿಯನ್ನು ಸಹ ಮಾತಿನಿಂದಲೇ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಭಾರತದ ಹಂಬಲ. ಇದನ್ನು ಟ್ರಂಪ್ ಸಹ ಇಷ್ಟಪಡ್ತಾರೆ. ಭಾರತಕ್ಕೆ ಆರ್ಥಿಕವಾಗಿ ಬೆಳೆಯುವ ಹಂಬಲ ಇದೆ ಹೊರತು ಯಾರನ್ನಾದರೂ ಸಾಲದ ಸುಳಿಯಲ್ಲಿ ಸಿಲುಕಿಸಿ ಅವರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಬೆಳೆಯಬೇಕೆಂಬ ಹಂಬಲ ಭಾರತಕ್ಕಿಲ್ಲ. ಇದರ ಜೊತೆಗೆ ಅಮೆರಿಕಕ್ಕೆ ಸಡ್ಡು ಹೊಡೆಯಲು ನಿಂತಿರುವ ಚೀನಾದಷ್ಟು ದೊಡ್ಡ ತಲೆನೋವು ಬೇರೆ ಯಾವುದೂ ಇಲ್ಲ. ಈ ಚೀನಾದ ಕುತಂತ್ರ ಕುಹಕ ಬುದ್ಧಿಗೆ ಸರಿಯಾದ ಉತ್ತರ ಕೊಡಬಹುದಾದ್ದು ಭಾರತ ಮಾತ್ರ. ಮಧ್ಯ ಏಷ್ಯಾದಲ್ಲದೆ ಪಶ್ಚಿಮ ಏಷ್ಯಾದಲ್ಲೂ ಸಹ ತನ್ನ ಜಾಲ ಬೀಸಿ ಸಾಲ ಸುಳಿಗೆ ಸಿಕ್ಕಿಸಿ ಎಳೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇರುವ ಚೀನಾಕ್ಕೆ ಕಡಿವಾಣ ಹಾಕುವ ಶಕ್ತಿ ಇರುವುದು ಭಾರತಕ್ಕೆ ಮಾತ್ರ ಎಂಬುದು ಟ್ರಂಪ್ ತಿಳಿದಿದೆ. ಜೊತೆಗೆ ಅಮೆರಿಕದ ಹಲವು ಮಿತ್ರ ರಾಷ್ಟ್ರಗಳ ಜೊತೆ ಒಳ್ಳೆಯ ಸಂಬಂಧ ಹೊಂದಿರುವುದು ಭಾರತದ ವಿದೇಶಿ ನೀತಿಯ ಸಾಧನೆ. ಇಸ್ರೇಲ್ ಜೊತೆಗೆ ತನ್ನ ಗೆಳೆತನ ಇದ್ದರೂ ಇರಾನ್ ಜೊತೆಗೂ ಸಂಪರ್ಕದಲ್ಲಿದೆ. ಇಷ್ಟರ ಮೇಲೆ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದರೆ, ಈ ಭೌಗೋಳಿಕ ಅಥವಾ ರಾಜಕೀಯ ಹೊಲಸಾಗಲಿ, ಹಲವು ರಾಷ್ಟ್ರಗಳ ಮಧ್ಯದ ಯುದ್ಧದ ಪರಿಸ್ಥಿತಿಯಾಗಲಿ ನಿರ್ಮಾಣ ಮಾಡಿದ್ದು ಈ ಹಿಂದೆ ಇದ್ದ ಬೈಡೆನ್ ಸರ್ಕಾರ. ಇದನ್ನು ಮುಂದಿಟ್ಕೊಂಡು ಇವೆಲ್ಲವನ್ನು ಮಾಡಿಸ್ತಾ ಇದ್ದಿದ್ದು
ನೆರಳು ಸರ್ಕಾರ ಅಥವಾ ಡೀಪ್ ಸ್ಟೇಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಡೀಪ್ ಸ್ಟೇಟ್ ಅನ್ನೋ ಪರಿಕಲ್ಪನೆಯನ್ನೇ ಬುಡದಿಂದ ಕಿತ್ತಾಕಬೇಕು ಅನ್ನೋದು ಟ್ರಂಪ್ ಇಚ್ಛೆ. ಇವೆಲ್ಲವನ್ನು ನೋಡಿದ ಮೇಲೆ ಟ್ರಂಪ್ ಸರ್ಕಾರದಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮ ಅನಿಸಿಕೆಗಳೇನು? ಭಾರತ ಯಾವ ರೀತಿಯಾಗಿ ಟ್ರಂಪ್ ಸರ್ಕಾರದ ಜೊತೆ ವ್ಯವಹಾರ ಮಾಡಬೇಕು ಎನ್ನುವುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ.